ನಮಸ್ಕಾರ ಗೈಸ್, ಇವತ್ತು ನಾವು ಕರ್ನಾಟಕ ಸೆಕೆಂಡ್ PUC ಬ್ಲೂ ಪ್ರಿಂಟನ್ನು ನಡೀತಾ ಇರೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಕರ್ನಾಟಕ ಸೆಕೆಂಡ್ PUC ಎಕ್ಸಾಮಿನೇಷನ್ ಇದ್ದು ಇಂಗ್ಲೀಷ್ ಬ್ಲೂ ಪ್ರಿಂಟನ್ನು ನೋಡ್ತಾ ಇದ್ದೀವಿ 2024. ಈ ಒಂದು ಪ್ರಶ್ನೆನ ಒಬ್ಬರು ಸಬ್ಸ್ಕ್ರೈಬರ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ, ಇಂಗ್ಲೀಷ್ಗೆ ಸ್ಟಡಿ ಮಾಡೋದು ಹೇಗಕ್ಕ ತಿಳಿಸಿ ಅಂತ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಿಸ್ ವಿಡಿಯೋ ಇಸ್ ಪವರ್ಡ್ ಬೈ aglasem.com. ಸರಿ, ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ. ನಂಬರ್ ಆಫ್ ಟೋಟಲ್ ಕ್ವೆಶನ್ಸ್ 30 ಇರುತ್ತೆ. ಅದರಲ್ಲಿ ನೀವು ಟೋಟಲಿ ಅಟೆಂಪ್ಟ್ ಮಾಡಬೇಕಾದಂಥ ಕ್ವೆಶನ್ಸ್ ಆ್ಯಂಡ್ ನಿಮ್ಗೆ ಸಿಗಬೇಕಾದಂಥ ಮಾರ್ಕ್ಸ್ 80ರಲ್ಲಿ 80 ತೆಗೆಯೋದು ತುಂಬ ಕಷ್ಟ ಇದೆ. ಬಟ್ ನೀವು ಪ್ರಯತ್ನ ಮಾಡಿದ್ರೆ ಪಾಸಿಬಲ್. ನಾನು ಹೇಳೋ ಪ್ರತಿ ಪಾಯಿಂಟ್ಸನ್ನು ಅಚ್ಚುಕಟ್ಟಾಗಿ ನೀಟಾಗಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸೊ ಇಲ್ಲಿ ಒಂದು ಬ್ಲಾಕನ್ನು ಮಾಡಿದ್ದಾರೆ, ಹೌದಾ, ಕಾಣಿಸ್ತಿದೆಯಾ? ಇಲ್ಲಿ ಒಂದು ಕಡೆ ಮಾರ್ಕ್ಸು, ಒಂದು ಕಡೆ ಚಾಪ್ಟರು. ಸೊ 2 ಡಿಯರ್ ಅನ್ನೋ ಅದು ಪೋಮ್ ಅಲ್ವಾ. ಸೊ ಅಲ್ಲಿ ಮಾರ್ಕ್ಸ್ 1ಇಂದ ಯಾವ್ಯಾವ ಚಾಪ್ಟರ್ಗೆ ಬರ್ತಾ ಇದೆ. 2 ಡಿಯರಿಂದ ವೇರ್ ದೇರ್ ಇಸ್ ಅ ವೀಲ್, ಆ 8 ಚಾಪ್ಟರ್ಗೂ 1 ಮಾರ್ಕಿನ ಕ್ವಶನು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲ, MCQ ಬರ್ತಿದೆ. ಆಮೇಲೆ 4 ಮಾರ್ಕಿನ ಕ್ವಶನ್ ನೀವು ನೋಡಿದ್ರೆ ಅ ಸನ್ನಿ ಮಾರ್ನಿಂಗ್, ಆ ಒಂದು ಚಾಪ್ಟರ್ ಬಿಟ್ಟರೆ ಪ್ರತಿ 7 ಚಾಪ್ಟ್ರಲ್ಲೂ 4 ಮಾರ್ಕ್ ಕ್ವಶನ್ ಬರುತ್ತೆ. ಆಮೇಲೆ 6 ಮಾರ್ಕ್ ಕ್ವಶನ್ ಬರ್ತಿರೋದು ಒಂದೇ ಒಂದು ಇದರಿಂದ, ದಟ್ ಈಸ್ 2 ಡಿಯರ್ ಮತ್ತು ಸನ್ನಿ ಮಾರ್ನಿಂಗ್. ಇದರಿಂದ 6 ಮಾರ್ಕಿದ್ದು 2 ಕ್ವಶನ್ ಬರ್ತಾ ಇದೆ. ಸರಿ, ಇವಾಗ ಎಕ್ಸಾಮ್ ಪೋರ್ಷನ್ ಏನೋ ಬ್ಲೂ ಪ್ರಿಂಟ್ ಬಂತು, ಆದರೆ ತುಂಬ ಜನ ಕನ್ಫ್ಯೂಷನ್ ಇರಬಹುದು. ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು. ಪೇಪರ್ ಪ್ರೆಸೆಂಟೇಷನ್ ನಾವು ಈ ಒಂದು ಥಿಯೋರಿ ಬರಬೇಕಾದ್ರೆ ನಾಟ್ ಲೈಕ್ ನಾರ್ಮಲ್ ಮ್ಯಾಥ್ ಆರ್ ಸೈನ್ಸ್ ಥರ ಅಲ್ಲ, ದಿಸ್ ಈಸ್ ಡಿಫ್ರೆಂಟ್. ಇಂಗ್ಲೀಷ್ ಬರೀಬೇಕಾದ್ರೆ ಆಥರ್ ಹೆಸರು ಮತ್ತು ಆ ಪೋಯಮಿದು ಇಂಟೆನ್ಷನ್, ಆ ಪೋಯಮಿಂದ ಆಗೋ ಬೆನಿಫಿಟ್ಸ್, ಈ 3 ಪಾಯಿಂಟ್ಸನ್ನು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಬರೆದು ಮುಗಿಸಿ. ಅಲ್ಲಿಗೆ ನಿಮ್ಮ ಇನ್ವಿಲಿಗೇಟರ್ ಫಿದಾ ಆಗೋಗ್ತಾರೆ, ಓ ದಿಸ್ ಪರ್ಸನ್ ನೋ ಸಮಥಿಂಗ್. ಆಮೇಲೆ ಅದರ ಸ್ಟೋರಿನ ನೀವು ಕಂಟಿನ್ಯೂ ಮಾಡ್ತಾ ಹೋಗಬಹುದು. ಮುಂದಕ್ಕೆ ಗ್ರಾಮರಲ್ಲಿ ಪ್ಯಾಸಿವ್ ಫಾರ್ಮ್, ಲ್ಯಾಂಗ್ವೇಜ್ ಆಕ್ಟಿವಿಟೀಸ್, ರಿಪೋರ್ಟೆಡ್ ಸ್ಪೀಚ್, ಲಿಂಕರ್ಸ್, ರಿಪೋರ್ಟೆಡ್ ಸ್ಪೀಚ್, ಎಕ್ಸ್ಪ್ರೆಷನ್ಸ್, ಪ್ಯಾಸಿವ್ ಫಾರ್ಮ್, ಎಕ್ಸ್ಪ್ರೆಷನ್. ಇಷ್ಟೊಂದು ಏನಾಗಿದೆ, ನಮ್ಮದು ಗ್ರಾಮರ್ ಆಗಿದೆ. ಈ ಥರ ನಾವು ಗ್ರಾಮರನ್ನು ಏನು ಟ್ಯಾಕಲ್ ಮಾಡಬಹುದು. ನಾನು ಹೇಳಿದಷ್ಟು ಸುಲಭ ಅಲ್ಲ, ಬಿಕಾಸ್ ಹೇಳ್ತೀನಿ. ಗ್ರಾಮರ್ ಬರಬೇಕಾದ್ರೆ ತುಂಬ ಜನ ಮಕ್ಕಳು ಏನು ಮಾಡ್ಕೊಡ್ತಾರೆ ಅಂದರೆ ಕನ್ಫ್ಯೂಷನ್ ಮಾಡ್ಕೊಡ್ತಾರೆ, ಯಾರೂ ಸರಿಯಾಗಿ ಬರೆದುಕೊಂಡು ಬರುವುದಿಲ್ಲ. ಆ ಒಂದು ಸಮಸ್ಯೆನ ದೂರ ಮಾಡಲಿಕ್ಕೆಗೋಸ್ಕರನೇ ನಾನು ನಿಮಗೆ ಈ ಸಲ ಹೊಸ ಸೀರೀಸ್ ತಂದಿದ್ದೀನಿ. ಅದು ನೀವು ಮನಸ್ಸು ಮಾಡಿದ್ರೆ ಮಾತ್ರ. ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಏನಾದರೂ ನನಗೆ ಹೇಳಿದರೆ, ಅಕ್ಕ ಪ್ಲೀಸ್ ಗ್ರಾಮರ್ ಸೆಕ್ಷನ್ ನಮ್ಗೆ ಕಷ್ಟ ಆಗ್ತಿದೆ, ಆ ಒಂದು ಗ್ರಾಮರ್ ಸೆಕ್ಷನನ್ನು ಮಾತ್ರ ಒಂದು ಎವ್ರಿ ಡೇ ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ರೆ, ಅಥವಾ 2 ಡೇಸ್ಗೊಮ್ಮೆ ಮಾಡಿ ಹಾಕಿ ಅಂತ ಹೇಳಿದ್ರೆ, ನಾನು ಖಂಡಿತವಾಗ್ಲೂ ನಿಮಗೆ ಒಂದು ವೆಬ್ ಸೀರೀಸ್ ಥರ ಅಥವಾ ಎಪಿಸೋಡ್ಸ್ ಥರ 1 by 1 ಆ ಗ್ರಾಮರ್ಸನ್ನು ಹಾಕ್ತಾ ಹೋಗ್ತೀನಿ. ಬಟ್ ವಾಚ್ ಮಾಡೋದು ನಿಮ್ಮ ಕೆಲಸ, ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅಲ್ಲಿ ಗ್ರಾಮರ್ ಪೋರ್ಷನಲ್ಲಿ 40ಕ್ಕೆ 40 ನೀವು ಸ್ಕೋರ್ ಮಾಡ್ಬೋದು. ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ, 40 ಮಾರ್ಕ್ಸ್ ಫಾರ್ ಬೋರ್ಡ್ಸ್, 40 ಮಾರ್ಕ್ಸ್ ಫಾರ್ ಗ್ರಾಮರ್. ಭಯ ಪಡೋ ಅವಶ್ಯಕತೆ ಇಲ್ಲ. ಇವನ್ ಐ ವಾಸ್ ಸ್ಕೇರ್ಡ್, ಬಟ್ ಪಾಸ್ ಆಗೋರು ಆಗ್ಬೋದು. ಬಟ್ ಗ್ರಾಮರ್ ಪೋರ್ಷನ್ ಇಸ್ ತುಂಬ ಈಸಿ ಇದೆ, ತುಂಬ ಸುಲಭವಾಗಿದೆ. ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವುದೇ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇಷ್ಟೇ ಗ್ರಾಮರ್ಸು, ಬೇರೇನಿಲ್ಲ. ಅದು ಬಿಟ್ಟು ನೀವು ಇಲ್ಲಿ ಕೆಳಗಡೆ ನೋಡ್ತಿದ್ದೀರಾ ಪೋಯೆಟ್ರಿ. ಈ ಪೋಯೆಟ್ರಿಯಲ್ಲಿ 1 ಮಾರ್ಕಿದ್ದು, 4 ಮಾರ್ಕಿದ್ದು, 6 ಮಾರ್ಕಿದ್ದು ಇಲ್ಲ, ಆ ಥರ ಬ್ರೀಫಾಗಿ ಹೇಳಿದ್ದಾರೆ. ಕಾಂಪ್ರಹೆನ್ಷನ್ 10 ಮಾರ್ಕ್ಸ್ ಇದ್ದು, ಪ್ರೊನೌನ್ಸ್ 4 ಬರುತ್ತೆ, ಅಂದರೆ ಲಿಂಕರ್ಸ್ 3 ಬರುತ್ತೆ, ರಿಪೋರ್ಟೆಡ್ ಸ್ಪೀಚ್ 4 ಬರುತ್ತೆ, ಎಕ್ಸ್ಪ್ರೆಷನ್ ಆಮೇಲೆ ನೋಟ್ ಮೇಕಿಂಗ್ 4 ಬರುತ್ತೆ. ಲೆಟರ್ ರೈಟಿಂಗ್ ಅಂತೂ 100% ಬರುತ್ತೆ, 5 ಮಾರ್ಕ್ಸ್, ಅದರಲ್ಲಿ ಮುಲಾಜೆ ಇಲ್ಲ, ಅದು ಬಂದೇ ಬರುತ್ತೆ. ಯಾವುದೇ ಕನ್ಫ್ಯೂಷನ್ಸ್ ಬೇಡ. ನಂತರ ನಿಮಗೆ ಬ್ರೀಫಾಗಿ ಬ್ಲೂ ಪ್ರಿಂಟ್ ಬೇಕು ಅಂದರೆ MCQ 10 ಕ್ವಶನ್ಸ್ ಇರುತ್ತೆ, 1ರಿಂದ 10. Essay 1 ಪ್ಯಾಸಿವ್ ಫಾರ್ಮ್ 11, Essay 2 ಲಿಂಕರ್ಸ್ 12, Essay 3 13. ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಈಸಿ ಇರುತ್ತೆ, ಏನು ಭಯ ಪಡುವಂಥ ಅವಶ್ಯಕತೆ ಇರಲ್ಲ. Essay 3 ಅಂದರೆ 6 out of 10. ಅದರಲ್ಲಿ ನೀವು ಪ್ಯಾರಾಗ್ರಾಫ್ ಆನ್ಸರ್ಸನ್ನು ಬರಿತಾ ಹೋಗಬೇಕು. ನಂತರ 24 1 out of 2, 25 ಕಾಂಪ್ರಹೆನ್ಷನ್ ಪ್ಯಾಸೇಜ್, 26 ಅದೇ ಥರ ಎಲ್ಲ ಇದೆ. 30 ಲೆಟರ್ ರೈಟಿಂಗ್, ಅಂದರೆ
ನಂಬರ್ ಅಂದರೆ 1 2 3 4 till 30 ಏನೇನೆಲ್ಲ ಇದೆ ಅಂತ ಇದರಲ್ಲಿ ರಿಪೋರ್ಟೆಡ್ ಸ್ಪೀಚ್ ನಂಬರ್ 28. ಯಾಕೆ ಹೇಳಿದ್ದಾರೆ ಅಂದರೆ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೋತಾರೆ, ರಾಂಗ್ ಏನು ಮಾಡ್ಕೋತಾರೆ ಅಂದರೆ ರಾಂಗ್ ಆನ್ಸರ್ಸ್ಗೆ ರಾಂಗ್ ಕ್ವಶನ್ಸ್ಗೆ ರಾಂಗ್ ಆನ್ಸರ್ಸ್ ಬರೆದಿರ್ತಾರೆ. ಆ ಒಂದು ರೀಸನ್ಸ್ಗೆ ಆ ರೀತಿ ಹೇಳಿದ್ದಾರೆ. ಹಾಗಾದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒಂದು ಕೆಲಸ ಮಾಡಬೇಕು, ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ನನಗೆ ಏನಾದರೂ ಗ್ರಾಮರ್ ಪೋರ್ಷನ್ ನಿಮ್ಗೆ ಎಕ್ಸ್ಟ್ರಾ ಬೇಕಾದರೆ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ, ಅವರು ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೆಗೀಲಿ. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಇನ್ನೊಂದು ಸಲನೂ ಹೇಳ್ತಿದ್ದೀನಿ, ಮಲಗಬೇಡಿ ಪ್ಲೀಸ್. Get up, wake up. What I'm telling is very important. If you want extra classes for your grammar, please do comment in the comment section that I will make sure, I'm damn sure that I'm going to upload video on it. 30 minutes ಅದು ಸ್ಪೆಂಡ್ ಮಾಡಿದ್ರೆ you will going to score 80 out of 80. ನಾನೇ ಖುದ್ದಾಗಿ ಆ ವಿಡಿಯೋನ ಮಾಡ್ತೀನಿ, ಖುದ್ದಾಗಿ ನಾನೇ ಪೆನ್ ಆ್ಯಂಡ್ ಪೇಪರ್ ಇಟ್ಕೊಂಡು ನಿಮಗೆ ಸಾಲ್ವ್ ಮಾಡಿಕೊಂಡು ತಿಳಿಸ್ತೀನಿ, ಸೇಮ್ ಲೈಕ್ ಮ್ಯಾಥ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.